ರೇಡಿಯೋ ಮಿರ್ಚಿ ಐ ಲವ್ ಯು ಜೆರಾಕ್ಸ್ ಗನ್ ಅಂತ ನೆನ್ಪಿಟ್ಕೊಳ್ಳಿ. ಸೂತ್ರ ಆಧಾರವಾಗಿ ಇಟ್ಕೊಂಡು ಆನ್ಸರ್ ಮಾಡಿದ್ರೆ ಮುಗೀತು. ಕೊಡ್ಲಿ ಇದು ನೆನ್ಪಿಟ್ಕೊಳ್ಳಿ ಸೂತ್ರನ. ರೇಡಿಯೋ ಮಿರ್ಚಿ ಐ ಲವ್ ಯು ಜೆರಾಕ್ಸ್ ಗನ್ ಅಂತ ನೆನ್ಪಿಟ್ಕೊಳ್ಳಿ. ಸೂತ್ರ ಆಧಾರವಾಗಿ ಇಟ್ಕೊಂಡು ಆನ್ಸರ್ ಮಾಡಿದ್ರೆ ಮುಗೀತು. ಕೊಡ್ಲಾ ಪೋಲ್ನಾ? ಪಕ್ಕಾನಾ? ಶೋರ್? ಡನ್? ಡೀಲ್? ಮತ್ ಯಾಕೆ ವೆಯ್ಟ್? ಹಂಟರ್ ನೀವು ಪ್ಲಸ್ ಕ್ಲಾಸ್ ಅವ್ರಲ್ವಾ, ಮತ್ತೆ ಪ್ಲಸ್ ಕ್ಲಾಸ್ ಅವ್ರು ರೆಕಾರ್ಡೆಡ್ ಆದ್ರೆ ನೋಡ್ಬೇಕಲ್ಲ, ಮತ್ತೆ ಇಲ್ಲಿ ಥಿಯರಿ ಮಾಡಿ ಅಂದ್ರೆ ಹೆಂಗೆ? ವೆರಿ ಗುಡ್. ಆನ್ಸರ್ ಸಿ. ಎಷ್ಟು ಈಸಿ ಇದೆ ಅಲ್ವಾ? ಓಹೋ, ಆನ್ಸರ್ ಗೂಗಲ್ ಮಾಡ್ಲಿಕ್ಕೆ ಟೈಮ್ ಬೇಕಿತ್ತು ನಿಮಗೆ ಪ್ರಕಾಶ್. ಓಕೆ, ಸೂತ್ರ ಹೌದಾ? ಸೊ ಹಾಗಾದ್ರೆ ರೇಡಿಯೋ ಅಂತ ಏನಿದೆ, ರೇಡಿಯೋ ಅಂತ ಹೇಳಿದ್ರೆ ರೇಡಿಯೋ ವೇವ್ಸ್ ಅಂತ. ಓ, ಕೋಡ್ ಬರ್ದು ಮ್ಯಾಚ್ ಮಾಡಕ್ ಹೊಂಟಿದ್ರಾ? ಓಕೆ, ರೇಡಿಯೋ ವೇವ್ಸ್ ಅಂತ. MI ಅಂತ ಹೇಳಿದ್ರೆ ಮೈಕ್ರೋವೇವ್ಸ್ ಅಂದ್ರೆ ಸೂಕ್ಷ್ಮ ತರಂಗಗಳು ಅಂತ. ಹೌದಾ? ಐ ಅಂತ ಹೇಳಿದ್ರೆ ಅವಗೆಂಪು ಅಂದ್ರೆ ಇನ್ಫ್ರಾ ರೆಡ್ ರೇಡಿಯೇಷನ್ಸ್ ಅಂತ. ಸೊ ಅದೇ ತರನೇ LV ಅಂತ ಹೇಳಿದ್ರೆ ವಿಸಿಬಲ್ ಲೈಟ್ ಅಂತ ಅರ್ಥ, ದೃಗ್ಗೋಚರ ಬೆಳಕು ಅಂತ. ಓಕೆ, ಯು ಅಂತ ಹೇಳಿದ್ರೆ UV ರೇಡಿಯೇಷನ್ಸ್ ಅಂತ. ಓಕೆ, ಎಕ್ಸ್ ಅಂತಂದ್ರೆ ನಾರ್ಮಲ್ ಎಕ್ಸ್ ರೇಸ್ ಅಂತ. ಜಿ ಅಂತ ಹೇಳಿದ್ರೆ ಗಾಮಾ ರೇಸ್ ಅಂತ. ಓಕೆ, ರೈಟ್. ಹಾಗಾದ್ರೆ ರೇಡಿಯೋ ವೇವ್ಸ್ ಗಳು ಅತ್ಯಂತ ಹೆಚ್ಚು ವೇವ್ ಲೆಂತ್ ಅನ್ನ ಹೊಂದಿದೆ. ವೇವ್ ಲೆಂತ್ ಅನ್ನು ಯಾವ್ದು ಸೂಚಿಸ್ತೀವಪ್ಪ? ಲ್ಯಾಂಬ್ಡಾದಿಂದ ಅಲ್ವಾ? ವೇವ್ ಲೆಂತ್ ಜಾಸ್ತಿ ಇದೆ, ಆದ್ರೆ ಫ್ರೀಕ್ವೆನ್ಸಿ ಕಡಿಮೆ ಇದೆ, ತರಂಗಾಂತರ ಕಡಿಮೆ ಇದೆ. ಓಕೆ, ಫ್ರೀಕ್ವೆನ್ಸಿ ಏನಾಗಿದೆ? ಕಡಿಮೆ ಇದೆ. ನೆಕ್ಸ್ಟ್ ಅದೇ ತರನೇ ಗಾಮಾ ಕಿರಣಗಳು ಇದಕ್ಕೆ ಉಲ್ಟಾ ಅಂತ ಆಲ್ರೆಡಿ ಹೇಳಿದ್ದೀನಿ. ಗಾಮಾ ಕಿರಣಗಳು ಏನಂತ ಏನ್ ಕೇಳ್ತಿದ್ರಪ್ಪ ಮೌನೇಶ್? ಏನ್ ಕೇಳ್ತಿದ್ರ ಮೌನೇಶ್? ಓಕೆ, ಸೊ ವೇವ್ ಲೆಂತ್ ಏನಾಗಿರತ್ತೆ ಅಂತ ಹೇಳಿದ್ರೆ ವೇವ್ ಲೆಂತ್ ಕಡಿಮೆ ಇರತ್ತೆ, ಓಕೆ, ಆದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರತ್ತೆ. ಅರ್ಥ ಆಗ್ತಿದೆ? ಹಾಗಾದ್ರೆ ಅತ್ಯಂತ ಹೆಚ್ಚು ಫ್ರೀಕ್ವೆನ್ಸಿ ಹೊಂದಿರೋದು ಗಾಮಾ ಕಿರಣಗಳು. ಹಾಗಾದ್ರೆ ಅತ್ಯಂತ ಕಡಿಮೆ ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಹೊಂದಿರೋದು ಏನಾಗಿರತ್ತೆ? ರೇಡಿಯೋ ತರಂಗಗಳು ಅಲ್ವಾ? ಹಾಗಾದ್ರೆ ಕಡಿಮೆ ವೇವ್ ಲೆಂತ್ ಅನ್ನ ಹೊಂದಿರುವಂತದ್ದು ಗಾಮಾ. ಇದನ್ನ ಏನ್ ಮಾಡ್ತಾರೆ? ಆರ್ಡರ್ ವೈಸ್ ಜೋಡಿಸಿ ಅಂತ ಕೇಳ್ತಾರೆ. ಆರ್ಡರ್ ವೈಸ್ ಜೋಡಿಸಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ಕೇಳ್ತಾರೆ. ಹೆಂಗೆ? ಸಿ, ತರಂಗಾಂತರ ಅಂತ ಕೇಳ್ತಾರೆ. ತರಂಗಾಂತರವನ್ನ ಆಧಾರವಾಗಿ ಇಟ್ಕೊಂಡು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ತರಂಗಾಂತರ ಹೆಚ್ಚಿರೋದು ಯಾವ್ದಪ್ಪ? ಗಾಮಾ ಕಿರಣಗಳು. ಸಾರಿ, ತರಂಗಾಂತರ ಹೆಚ್ಚಿರೋದು ಯಾವ್ದಪ್ಪ? ರೇಡಿಯೋ ತರಂಗಗಳು. ಓಕೆ, ಹಾಗಾದ್ರೆ ತರಂಗಾಂತರ ಕಡಿಮೆ ಇರೋದು ಯಾವ್ದಪ್ಪ? ಗಾಮಾ ಕಿರಣಗಳು. ನೀವು ಏನ್ ಮಾಡ್ಬೇಕು? ಏರಿಕೆ ಮತ್ತೆ ಇಳಿಕೆ ಹಿಂಗ್ ಮಾಡ್ಬೇಕು. ಓಕೆ, ಏರಿಕೆ ಅಂದ್ರೆ ಕೆಳಗಡೆಯಿಂದ ಮೇಲೆ ಅಂದ್ರೆ ಗಾಮದಿಂದ ಹೋಗ್ಬೇಕು, ಇಳಿಕೆ ಅಂದ್ರೆ ರೇಡಿಯೋಯಿಂದ ಕೆಳಗಡೆ ಬರ್ಬೇಕು. ನಮ್ಮ ಆನ್ಸರ್ ಎಲ್ಲಿತ್ತು? ಇನ್ಫ್ರಾರೆಡ್ ಅಲ್ಲಿ ಇತ್ತು. ಹೌದಾ? ಅದೇ ತರನೇ ಆವೃತ್ತಿ ಅಂತ ಕೇಳ್ತಾರೆ. ಫ್ರೀಕ್ವೆನ್ಸಿನ ಆಧಾರವಾಗಿ ಇಟ್ಕೊಂಡು ತರಂಗಾಂತರವನ್ನು ಏರಿಕೆ ಕ್ರಮ ಹೇಳ್ತೇವೆ, ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ. ಸೊ ತರಂಗಾಂತರ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಓಕೆ, ಅದೇ ತರನೇ ತರಂಗಾಂತರ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಆಬ್ವಿಯಸ್ಲಿ ಫ್ರೀಕ್ವೆನ್ಸಿ ಹೆಚ್ಚಿರತ್ತೆ. ಇದು ನೆನ್ಪಿಟ್ಕೊಳ್ಳಿ, ಸಖತ್ ಇಂಪಾರ್ಟೆಂಟ್. ಇದ್ರ ಮೇಲೆ ಫಿಕ್ಸ್ಡ್ ಒಂದು ಕ್ವಶನ್. ಈ ಸೂತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರ ಮೇಲೆ ಇದನ್ನೇ ಜಾಸ್ತಿ ಕೇಳೋದು. ಏರಿಕೆ ಕ್ರಮ, ಇಳಿಕೆ ಕ್ರಮ, ಆರ್ಡರ್ ವೈಸ್ ಜೋಡಿಸಿ. ಓಕೆ, ಯಾಕೆ ಅಂತಂದ್ರೆ ಏನ್ ಹೇಳದಪ್ಪ? ಟೈಪ್ ಮಾಡೋರು ಇಲ್ದಂಗ ಆಗ್ಬಿಟ್ಟಿರಪ್ಪ, ಅದಕ್ಕೆ ಕಷ್ಟನಪ್ಪ. ಸರಿ, LV ಅಂತ ಹೇಳಿದ್ರೆ ವಿಸಿಬಲ್ ಲೈಟ್ ಅಂತ. LV ಅಂತ ಹೇಳಿದ್ರೆ ವಿಸಿಬಲ್ ಲೈಟ್, ಉಲ್ಟಾ ವಿಸಿಬಲ್ ಲೈಟ್. LY ಅಲ್ಲ, ಅದು LV, ವಿಸಿಬಲ್ ಲೈಟ್. ಓದ್ಕೊಳ್ರಿ ನಾಗವೇಣಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಈಗ LB ಕೊಡ್ಸೋಣ. LB ನೋಡ್ತೀರಾ? LB